ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ರಾಹುಲ್ ಇಟಲಿಯ ಖಾಲಿ ವಿಡಿಯೋವನ್ನು ನೋಡ್ತೀರಾ? ಏನಪ್ಪಾ ಅದು ಖಾಲಿ ವಿಡಿಯೋ ಅಂತಂದ್ರ ನೋಡಿ, ನಿಮಗೆ ಗೊತ್ತಾಗತ್ತೆ. ಜನರಲ್ ನರಾವಣೆ ಅವರ ಪಬ್ಲಿಷ್ ಆಗದಂತಹ ಪುಸ್ತಕ. ರಾಹುಲ್ ಇಟ್ಲಿ ಹಾಗಾದ್ರೆ ಸಂಸತ್ತಿಗೆ ನರಾವಣೆ ಅವರ ಖಾಲಿ ಪುಸ್ತಕವನ್ನ ಹಿಡ್ಕೊಂಡು ಬರ್ತಾ ಇದ್ರ ಇಷ್ಟು ದಿನ? ಅದನ್ನ ಹಿಡ್ಕೊಂಡು ಇಷ್ಟು ದಿನ ನಾಟಕವನ್ನ ಮಾಡ್ತಾ ಇದ್ರ? ಈ ಹಿಂದೆ ಒಂದು ಬಾರಿ ಖಾಲಿ ಸಂವಿಧಾನ ಪುಸ್ತಕವನ್ನ ಹಂಚಿ ಅವರು ಸಿಕ್ಕಿ ಬಿದ್ದಿದ್ದು ನೆನಪಿರಬಹುದು ನಿಮಗೆ. ಈಗ ಈ ವಿಡಿಯೋವನ್ನ ನೀವು ಹತ್ರದಿಂದ ಗಮನ ಕೊಟ್ಟು ನೋಡಿದ್ರೆ ರಾಹುಲ್ ಇಟಲಿ ಪುಸ್ತಕವನ್ನ ಓಪನ್ ಮಾಡಿ ಮೊದಲ 4-5 ಪುಟಗಳನ್ನ ರ್ಯಾಂಡಮ್ ಆಗಿ ತಿರುಗಿಸ್ಬಿಡ್ತಾರೆ. ಬಟ್ ಆ ಪುಟಗಳಲ್ಲಿ ಯಾವುದೇ ಅಕ್ಷರಗಳು ನಿಮಗೆ ಕಾಣಿಸಲ್ಲ, ಏನು ಪ್ಯಾರಾಗ್ರಾಫ್ ಕಾಣಿಸಲ್ಲ, ನಿಮಗೆ ಸಂಪೂರ್ಣವಾಗಿ ಖಾಲಿ ಪುಟಗಳಲ್ಲಿ ಕಾಣಿಸುತ್ತೆ. ಹಾಗಾದ್ರೆ ಏನದು? ಹಾಗಾದ್ರೆ ರಾಹುಲ್ ಇಟಲಿ ಇಷ್ಟು ದಿನ ಪುಸ್ತಕವನ್ನ ಹಿಡ್ಕೊಂಡು ನಾಟಕವನ್ನ ಮಾಡ್ತಾ ಇದ್ರ? ಅದು ಖಾಲಿ ಪುಸ್ತಕವನ್ನ ಹಿಡ್ಕೊಂಡು. ವೀಕ್ಷಕರ, ರಾಹುಲ್ ಇಟಲಿ ಜನರಲ್ ನರಾವಣೆ ಅವರ ಪುಸ್ತಕವನ್ನ ಹಿಡ್ಕೊಂಡು ಸಂಸತ್ತಲ್ಲಿ ಓಡಾಡಿದ್ದು ಅದು ವಿರೋಧ ರಾಜಕೀಯ ಅಥವಾ ಸರ್ಕಾರದ ವಿರುದ್ಧದ ಅವರ ಅಸಹನೆ, ಮೋದಿಜಿಯವರನ್ನ ಟಾರ್ಗೆಟ್ ಮಾಡೋದು, ಇವೆಲ್ಲವನ್ನ ಮೀರಿ ಈಗ ರಾಷ್ಟ್ರದ ಭದ್ರತೆಯ ವಿಚಾರಕ್ಕೆ ತಲುಪಿ ಅದು ಕಾನೂನು ಕ್ರಮವನ್ನ ಕೈಗೊಳ್ಳೋ ಹಂತಕ್ಕೆ ಬಂದು ನಿಂತಿದೆ. ಇವತ್ತು ಇಡೀ ದೇಶ ರಾಹುಲ್ ಇಟಲಿಯನ್ನ ಪ್ರಶ್ನೆ ಮಾಡ್ತಾ ಇದೆ. ಸಂಸತ್ತಿನ ಒಳಗೆ ಒಂದು ಅಸ್ತಿತ್ವದಲ್ಲೇ ಇಲ್ಲದಂತಹ ಪುಸ್ತಕ ಏನು ಮಾಡ್ತಾ ಇತ್ತು? ಅದನ್ನ ಹಿಡ್ಕೊಂಡು ಬಂದಂತಹ ವ್ಯಕ್ತಿ ಮೇಲೆ ಏನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ? ಆ ಪುಸ್ತಕ ಆತನ ಕೈಗೆ ಹೇಗೆ ಬಂತು? ನೋಡಿ, ನಾನು ಇದನ್ನ ಹಿಂದಿನ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ. ಇದು ಡಿಬೇಟ್ ಮಾಡುವಂತಹ ವಿಚಾರ ಅಲ್ಲ, ಇದು ರಾಜಕೀಯವನ್ನ ಕೂಡ ಮೀರಿ ರಾಷ್ಟ್ರದ ಅದೇ ರೀತಿ ಸೇನೆಯ ವಿಚಾರ ಆಗಿರೋದ್ರಿಂದ ಇದು ತನಿಖೆಗೆ ಅರ್ಹ ಆಗಿರುವಂತಹ ವಿಚಾರ. ಹೌದು ಅಲ್ವೋ? ಆ ತನಿಖೆಗೆ ಈಗ ಸಮಯ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ. ವೀಕ್ಷಕರ, ಸಂಸತ್ತಿನ ಅಧಿವೇಶನ ನಡೀತಾ ಇತ್ತು, ಇಡೀ ದೇಶದ ಜನ ಗಮನಿಸ್ತಾ ಇದ್ರು. ಆಗ ಕಾಂಗ್ರೆಸ್ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ ಸದನದ ಒಳಗೆ ಒಂದು ಪುಸ್ತಕವನ್ನ ಹಿಡ್ಕೊಂಡು ಬಂದು ಗದ್ದಲವನ್ನ ಆರಂಭ ಮಾಡ್ತಾರೆ. ಆತ ಹಿಡ್ಕೊಂಡು ಬಂದಿದ್ದು ಯಾವುದೋ ಸಾಮಾನ್ಯ ಪುಸ್ತಕವನ್ನ ಅಲ್ಲ, ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥರಾದಂತಹ ಜನರಲ್ ಮನೋಜ್ ಮುಕುಂದ್ ನರಾವಣೆ ಅವರ ಆತ್ಮಕಥೆ. ಕೇಳಬಹುದು ಬಹಳಷ್ಟು ಮಂದಿ, ಅದರಲ್ಲಿ ಏನಪ್ಪಾ ಸಮಸ್ಯೆ ಬಂತು ಅಂತ. ಎಸ್, ಸಮಸ್ಯೆ ಇತ್ತು. ಯಾಕೆ ಅಂತಂದ್ರೆ ಆ ಪುಸ್ತಕ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಆ ಪುಸ್ತಕ ಯಾವುದೇ ಪುಸ್ತಕ ಅಂಗಡಿಗಳಲ್ಲಿ ಅವೈಲೇಬಲ್ ಇಲ್ಲ. ಆ ಪುಸ್ತಕದ ಯಾವುದೇ ಡಿಜಿಟಲ್ ಫಾರ್ಮ್ ಅವೈಲೇಬಲ್ ಇಲ್ಲ. ಅಂಡ್ ಇದು ನನ್ನ ಮಾತಲ್ಲ, ಇದು ಆ ಪುಸ್ತಕ ಪ್ರಕಾಶಕರ ಪಬ್ಲಿಷರ್ ಅವರ ಅಧಿಕೃತ ಹೇಳಿಕೆ. ಇಲ್ಲಿ ಆ ಪುಸ್ತಕದ ಪ್ರಕಾಶಕರು ಯಾರು ಅಂತ ನೋಡಿದ್ರೆ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಅವರ ಹೇಳಿಕೆ ಈಗ ರಾಹುಲ್ ಇಟಲಿಗೆ ನೆಕ್ಸ್ಟ್ ಲೆವೆಲ್ ಸಮಸ್ಯೆನ ತಂದೊಡ್ತಾ ಇದೆ. ಫಾರ್ ಶ್ಯೂರ್ ಕಾನೂನಿನ ಎದುರು ಇವರನ್ನ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಆಲ್ರೆಡಿ ನಿಲ್ಸಿದ್ದಾಗಿದೆ. ಅವ್ರು ಏನ್ ಹೇಳ್ತಾರೆ? ಈ ಪುಸ್ತಕ ಇನ್ನು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪರಿಶೀಲನೆಯಲ್ಲೇ ಇದೆ, ಯಾವುದೇ ಪ್ರತಿ ಕೂಡ ಸಾರ್ವಜನಿಕ ವಿತರಣೆಯಲ್ಲಿ ಇಲ್ಲ. ಅಂದ್ರೆ ಇದು ಅವೈಲೇಬಲ್ ಇಲ್ಲ. ಪಬ್ಲಿಷ್ ಮಾಡಿದ್ರೆ ತಾನೇ ಅವೈಲೇಬಲ್ ಇರುವಂಥದ್ದು, ಬಟ್ ಪಬ್ಲಿಷ್ ಆಗಿಲ್ವಲ್ಲ. ಹಾಗಾಗಿ ಯಾರಾದ್ರೂ ಈ ಪುಸ್ತಕದ ಪ್ರತಿಯನ್ನ ಹಿಡ್ಕೊಂಡು ಇದ್ರೆ, ಯಾರ ಕೈಯಲ್ಲಿ ಆದ್ರೂ ಈ ಪುಸ್ತಕ ಇದ್ರೆ ಅದು ಕಾಪಿರೈಟ್ ಉಲ್ಲಂಘನೆ ಆಗತ್ತೆ. ಅಂದ್ರೆ ಅವರ ಮಾತು ಸ್ಪಷ್ಟ ಇದೆ. ಈ ಪುಸ್ತಕ ಅಸ್ತಿತ್ವದಲ್ಲಿ ಇಲ್ಲ, ಬಟ್ ರಾಹುಲ್ ಇಟಲಿ ಕೈಯಲ್ಲಿ ಇದೆ. ಅವರು ಸಂಸತ್ತಿನ ಒಳಗೆ ಅದನ್ನ ಪ್ರದರ್ಶನ ಮಾಡಿದ್ದಾರೆ. ಬಟ್ ಹೌ? ಹೇಗೆ? ಏನ್ ಮ್ಯಾಜಿಕ್ ಆಗಿ ರಾಹುಲ್ ಇಟಲಿ ಕೈಗೆ ಬಂತ? ಇಲ್ವಲ್ಲ. ಹಾಗಾದ್ರೆ ಲೀಕ್ ಆಯ್ತಾ? ಪಾಸಿಬಿಲಿಟೀಸ್ ಇದೆ. ಬಟ್ ಎಲ್ಲಿಂದ ಆಯ್ತು, ಹೇಗಾಯ್ತು, ಯಾರು ಕೊಟ್ರು, ಹೆಂಗ್ ಇನ್ಫಾರ್ಮೇಶನ್ ಸಿಕ್ತು? ವೀಕ್ಷಕರ, ಇಷ್ಟು ದಿನ ರಾಹುಲ್ ಇಟಲಿ ಇದನ್ನ ಹಿಡ್ಕೊಂಡು ರಾಜಕೀಯವನ್ನ ಮಾಡ್ತಾ ಇದ್ರು. ಬಟ್ ಈಗ ಅವರ ರಾಜಕೀಯ ಇಲ್ಲಿಗೆ ಮುಗಿತಾ ಹೋಗುತ್ತೆ. ಇನ್ನು ಈ ವಿಚಾರದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಕಾನೂನು ಒಳಗೆ ಬರುತ್ತೆ. ನಿಮಗೆ ಗೊತ್ತಾ, ಭಾರತದಲ್ಲಿ ಒಂದು ಗಂಭೀರ ಕಾನೂನಿದೆ, ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ 1923 ಸೆಕ್ಷನ್ 5. ಸೊ ಈ ಸೆಕ್ಷನ್ ಏನ್ ಹೇಳುತ್ತೆ ಅಂತಂದ್ರೆ, ರಾಷ್ಟ್ರದ ರಕ್ಷಣೆಗೆ ಸಂಬಂಧಿಸಿದಂತಹ ಇನ್ನೂ ಪ್ರಕಟ ಆಗದಂತಹ ಸರ್ಕಾರದ ಪರಿಶೀಲನೆಯಲ್ಲಿರುವಂತಹ ಅದ್ಯಾವುದೇ ಮಾಹಿತಿಯನ್ನ ಯಾರೇ ಆಗ್ಲಿ ಅನಧಿಕೃತವಾಗಿ, ಐ ರಿಪೀಟ್, ಅನಧಿಕೃತವಾಗಿ ಹೊಂದುವಂಥದ್ದು ಅಥವಾ ಅದರ ಪ್ರದರ್ಶನವನ್ನ ಮಾಡುವಂಥದ್ದು ಕ್ರಿಮಿನಲ್ ಅಪರಾಧ. ಇಟ್ ಈಸ್ ಅ ಕ್ರಿಮಿನಲ್ ಆಫೆನ್ಸ್.
ರಾಹುಲ್ ಇಟಲಿ ಇವೆಲ್ಲವನ್ನ ಮಾಡಿರೋದ್ರಿಂದ ಈಗ ಈ ಸೆಕ್ಷನ್ ಅವರಿಗೆ ಅನ್ವಯ ಆಗೋ ಹಾಗೆ ಕಾಣಿಸ್ತಾ ಇದೆ. ಇನ್ನು ಇರುವಂತದ್ದು ಮಜಾ. ರಾಹುಲ್ ಇಟಲಿ ಕಾನೂನಿನ ಎದುರು ನಿಂತು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಆ ಪುಸ್ತಕವನ್ನ ಕೊಟ್ಟಂಥವ್ರು ಯಾರು, ಅದು ಸಂಪೂರ್ಣ ಪುಸ್ತಕನ ಅಥವಾ ಆರಂಭದಲ್ಲೇ ತೋರಿಸಿದ ಹಾಗೆ ಖಾಲಿ ಪುಸ್ತಕನ ಅಥವಾ ಒಳಗಿನ ಅಧ್ಯಾಯಗಳ, ಏನದು? ಅದರೊಳಗೆ ಸೇನಾ ಕಾರ್ಯಾಚರಣೆಗೆ ಸಂಬಂಧಿಸಿದಂತಹ ವಿಚಾರಗಳು ನಿಜವಾಗ್ಲೂ ಇದೆಯಾ, ಅಥವಾ ಖಾಲಿ ಪುಸ್ತಕವನ್ನು ಹಿಡ್ಕೊಂಡು ನಾಟಕ ಮಾಡ್ಲಾಗ್ತಾ ಇತ್ತಾ? ಅಂಡ್ ಇವೆಲ್ಲವೂ ಇದೆ ಅಂತ ರಾಹುಲಿಗೆ ಹೇಳಿದಂಥವ್ರು ಯಾರು? ಪಬ್ಲಿಷ್ ಆಗದಂತಹ ಪುಸ್ತಕ ರಾಹುಲ್ ಇಟಲಿ ಕೈಗೆ ಕೊಟ್ಟಂಥದ್ದು ಯಾರು? ಉತ್ತರವನ್ನ ರಾಹುಲ್ ಇಟಲಿ ದೇಶಕ್ಕೆ ಕೊಡಬೇಕಲ್ವಾ? ಕಾನೂನಿನ ಎದುರಾದ್ರೂ ಕೊಡಬೇಕಲ್ವಾ? ಕೊಡಬೇಕು. ಅದಕ್ಕೆ ಈಗ ದೆಹಲಿ ಪೊಲೀಸರು ಸೊಮೋಟೋ ಕಾಗ್ನಿಷನ್ ತಗೊಂಡಿದ್ದಾರೆ. ಅಂದ್ರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಬಿಜೆಪಿ ಕೊಟ್ಟಂತಹ ದೂರು ಅಲ್ಲ, ಮೋದಿಜಿ ಅವ್ರು ಕೊಟ್ಟಂತಹ ದೂರಲ್ಲ, ಅಮಿತ್ ಶಾಜಿ ಅವ್ರು ಕೊಟ್ಟಂತಹ ದೂರಲ್ಲ, ಕೇಂದ್ರ ಸರ್ಕಾರದ ಒತ್ತಡ ಕೂಡ ಅಲ್ಲ. ಇದು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ಕೈಗೆ ಎತ್ತಿಕೊಂಡಿರುವಂಥದ್ದು, ಪೊಲೀಸರು FIR ಅನ್ನ ದಾಖಲು ಮಾಡಿರುವಂಥದ್ದು. ಯಾಕೆ ಅಂತ ಕೇಳಿದ್ರೆ ಈ ವಿಚಾರ ಬಹಳ ಗಂಭೀರವಾದಂಥದ್ದು. ಈ ವಿಚಾರ ಸಂಸತ್ತಿನ ಒಳಗೆ ನಡೆದಿರುವಂಥದ್ದು. ಈ ವಿಚಾರ ಸೇನೆ, ನಮ್ಮ ದೇಶದ ಭದ್ರತೆಗೆ ಸಂಬಂಧಪಟ್ಟಂಥದ್ದು. ಹಾಗಾಗಿ ಪೊಲೀಸರೇ ಸ್ವತಃ ರಾಹುಲ್ ಇಟಲಿಯ ಈ ವಿಚಾರದಲ್ಲಿ FIR ಅನ್ನು ದಾಖಲು ಮಾಡಿದ್ದಾರೆ. ಈಗ ರಾಹುಲ್ ಇಟಲಿಗೆ ಸಂಕಟ ಶುರು ಆಯಿತು ನೋಡಿ, ಆಲ್ರೆಡಿ ಶುರು ಆಗಿದೆ. ಮೋದಿಜಿ ಕಾಂಪ್ರಮೈಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು ರಾಹುಲ್ ಇಟಲಿ ಅವರು. ಇನ್ನು ಪಾಪ ಇವರು ಏನೇನ್ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗುತ್ತೋ ಏನೋ ಅಲ್ವಾ? ವೀಕ್ಷಕರೇ, ಇಲ್ಲಿಗೆ ರಾಹುಲ್ ಇಟಲಿ ಅವರ ಪ್ರಾಬ್ಲಮ್ ನಿಲ್ಲುತ್ತೆ ಅಂತ ಅಂದುಕೊಳ್ಳಬೇಡಿ. ಇದಕ್ಕಿಂತ ಇನ್ನೊಂದು ಭಯಾನಕ ವಿಚಾರ ಇದೆ. ಏನಪ್ಪಾ ಅಂತಂದ್ರೆ, ಸಂಸತ್ತಿನ ಒಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಮೇಲೆ ದೈಹಿಕ ದಾಳಿಗೆ ಸಂಚು ನಡೆದಿತ್ತು. ಇದನ್ನ ಓಂ ಬಿರ್ಲಾ ಅವರು ಹೇಳಿದ್ರು, ನೆನಪಿರಬಹುದಲ್ವಾ ನಿಮಗೆ? ಈಗ ಆ ವಿಚಾರದಲ್ಲಿ ಕೂಡ ಪಾರ್ಲಿಮೆಂಟ್ಸ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಧಿಕೃತ ಅರ್ಜಿ ದಾಖಲಾಗಿರುವಂತದ್ದು, ಅಂದ್ರೆ ಕೇಸು ದಾಖಲು ಮಾಡಿದ್ದಾರೆ. ಯಾರು ದಾಖಲು ಮಾಡಿದ್ದಾರೆ ಅಂತ ಕೇಳಿದ್ರೆ ವಿಘ್ನೇಶ್ ಶಿಶಿರ್ ಯಾರಂತ ಗೊತ್ತಲ್ವಾ ನಿಮಗೆ? ರಾಹುಲ್ ಇಟಲಿಯ ಪೌರತ್ವದ ವಿಚಾರದಲ್ಲಿ ಅವರನ್ನ ನ್ಯಾಯಾಲಯದ ಎದುರು ತೆಗೆದುಕೊಂಡು ಹೋಗಿ ನಿಲ್ಲಿಸಿದಂಥವ್ರು. ಸೊ ಆ ವ್ಯಕ್ತಿ ಈಗ ಈ ವಿಚಾರದಲ್ಲೂ ಕೂಡ ಕೇಸನ್ನ ದಾಖಲು ಮಾಡಿದ್ದಾರೆ. ಅಂಡ್ ಆ ಅರ್ಜಿ ಏನ್ ಹೇಳುತ್ತೆ ಅಂತ ಅಂದ್ರೆ, ತಾರೀಕು 4/2/2026 ಲೋಕಸಭೆಯ ಒಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಮೇಲೆ ದೈಹಿಕ ದಾಳಿ ನಡೆಸುವಂತಹ ಸಂಚು ನಡೆದಿತ್ತು. ಇದು ವಿಘ್ನೇಶ್ ಶಿಶಿರ್ ಅವರ ಆರೋಪ. ಅಂಡ್ ಇದಕ್ಕೆ ಯಾವ ಸೆಕ್ಷನ್ಗಳು ಬರುತ್ತೆ ಅಂತ ನೋಡಿದ್ರೆ, ಭಾರತೀಯ ನ್ಯಾಯ ಸಂಹಿತೆ 2023 ಸೆಕ್ಷನ್ಸ್ 61, 109, 132, 503, 148 ಇವುಗಳು ಸಣ್ಣ ಸಾಮಾನ್ಯ ಸೆಕ್ಷನ್ಗಳು ಅಂತ ಅಂದುಕೊಳ್ಬೇಡಿ. ಕ್ರಿಮಿನಲ್ ಕಾನ್ಸ್ಪಿರಸಿ, ಭಯೋತ್ಪಾದಕ ಸ್ವರೂಪದ ಬೆದರಿಕೆ ಎಲ್ಲವೂ ಇದರ ಅಂಡರಲ್ಲಿ ಬರುತ್ತೆ. ಅಲ್ಲಿಗೆ ರಾಹುಲ್ ಇಟಲಿಗೆ ಡಬಲ್ ಟ್ರಬಲ್ ಶುರು ಆಗಿದೆ. ನುಂಗೋ ಹಾಗಿಲ್ಲ, ಉಗುಳೋ ಹಾಗೂ ಇಲ್ಲ. ಏನ್ ಮಾಡ್ತಾರೆ ಅಂತ ನೋಡ್ಬೇಕಿನ್ನು. 2026 ರಾಹುಲ್ ಇಟಲಿ ಪಾಲಿಗೆ ಸರಿ ಇಲ್ಲ ಅಂತ ನಾನು ಅವರ ಸಿಟಿಸನ್ಶಿಪ್ ಕಾರ್ಯಕ್ರಮದಲ್ಲಿ ಒಂದು ಬಾರಿ ಹೇಳಿದ್ದೆ. ಈಗ ನೋಡಿದ್ರೆ ಏನೋ ಕೆಟ್ಟ ಸೂಚನೆ ಅವರ ಕಡೆಗೆ ಬೆರಳು ಮಾಡ್ತಾ ಇದೆಯಪ್ಪ. ನೋಡೋಣ ರಾಹುಲ್ ಇಟಲಿಗೆ ಈ ಬಾರಿ ಜೈಲು ಭಾಗ್ಯ ಏನಾದ್ರೂ ಸಿಗುತ್ತಾ ಅಂತ. ಯಾಕಂದ್ರೆ ಇದು ರಾಷ್ಟ್ರದ ಭದ್ರತೆಯ ವಿಚಾರ. ವೀಕ್ಷಕರೇ, ನಾನು ಕೇಳುವಂಥದ್ದಿಷ್ಟೇ, ಸಂಸತ್ ಅನ್ನುವಂಥದ್ದು ಇವ್ರುಗಳಿಗೆ ಏನು? ಅದು ಚರ್ಚೆಯ ವೇದಿಕೆನ ಅಥವಾ ಗಲಭೆಯ ಮೈದಾನನ? ನೀವುಗಳು ವಿರೋಧ ಮಾಡಿ, ಯಾರು ಬೇಡ ಅಂತಂದ್ರು ವಿರೋಧ ಮಾಡುವಂಥದ್ದು ನಿಮ್ಮ ಹಕ್ಕು. ಆದರೆ ರಾಷ್ಟ್ರದ ಭದ್ರತೆಯ ಜೊತೆಗೆ ನೀವು ಆಟವನ್ನ ಆಡ್ತೀರಾ ಅಂತಂದ್ರೆ ಅದನ್ನ ಹಕ್ಕು ಅಂತ ಹೇಳೋದಕ್ಕಾಗಲ್ಲ, ಅದು ಅಪರಾಧ ಆಗುತ್ತೆ. ಇಲ್ಲಿ ಅದು ರಾಹುಲ್ ಇಟಲಿನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾರ ಹೆಸರು ಕೂಡ ನಮಗೆ ಮುಖ್ಯ ಆಗಲ್ಲ. ನಮಗೆ ಮುಖ್ಯ ಆಗುವಂಥದ್ದು ನಮ್ಮ ದೇಶ, ನನಗೆ ಭಾರತ ಮುಖ್ಯ. ಇವತ್ತು ರಾಹುಲ್ ಇಟಲಿ ಬುಡಕ್ಕೆ ಬಂದಿರುವಂತಹ ಈ ಸಂಕಷ್ಟ, ಈ ಪ್ರಶ್ನೆ, ಇದು ಕೇವಲ ರಾಹುಲ್ ಇಟಲಿ ಬಗ್ಗೆ ಮಾತ್ರ ಅಲ್ಲ. ಇಲ್ಲಿ ಸಂಸತ್ತಿನ ಪಾವಿತ್ರ್ಯ ಉಳಿಯುತ್ತಾ? ಸೇನೆಯ ರಹಸ್ಯಗಳು ಸುರಕ್ಷಿತ ಆಗಿವೆಯಾ? ಪ್ರಧಾನಮಂತ್ರಿಯ ಭದ್ರತೆ ಅದೊಂದು ಆಟನ? ಎಲ್ಲ ಪ್ರಶ್ನೆಗಳು ಬರುತ್ತೆ.
ಆದರೆ ಈ ಬಾರಿ ಈ ಪ್ರಶ್ನೆಗಳಿಗೆ ಉತ್ತರ ಯಾವುದೇ ರಾಜಕೀಯ ವೇದಿಕೆಯಿಂದ ಬರಲ್ಲ, ಯಾರ ಸ್ಟೇಟ್ಮೆಂಟ್ ಇಂದ ಕೂಡ ಬರಲ್ಲ, ಯಾರ ಟ್ವೀಟ್ ಇಂದ ಕೂಡ ಬರಲ್ಲ. ಈ ಬಾರಿ ಇದಕ್ಕೆ ಉತ್ತರ ಡೈರೆಕ್ಟ್ ಆಗಿ ಕೋರ್ಟ್ ಇಂದ ಬರುತ್ತೆ, ಕಾನೂನಿನ ಮೂಲಕ ಬರುತ್ತೆ. ಸೊ ಇದೊಂದು ವಾರ್ನಿಂಗ್ ಅಂತಾನೆ ಇಟ್ಕೊಳ್ಳಿ. ಯಾರೇ ಅಧಿಕಾರದಲ್ಲಿ ಇರಲಿ, ಯಾರೇ ವಿರೋಧ ಪಕ್ಷದಲ್ಲಿ ಇರಲಿ, ರಾಷ್ಟ್ರದ ಭದ್ರತೆಯ ವಿಚಾರ ಬಂದಾಗ ಎಲ್ಲರೂ ಒಂದೇ. ಆ ರಾಷ್ಟ್ರೀಯ ಭದ್ರತೆಯ ವಿಚಾರದಲ್ಲಿ ಆ ಒಂದು ಲೈನ್ ಅನ್ನ ದಾಟಿದ್ರೆ ಅದು ಯಾರೇ ಆಗ್ಲಿ, ಅವರ ಹೆಸರು ಅದು ಎಷ್ಟೇ ದೊಡ್ಡದಿರಲಿ, ಅವರ ಪೋಸ್ಟ್ ಅದೆಷ್ಟೇ ದೊಡ್ಡದಿರಲಿ, ಕಾನೂನು ಕೆಲಸವನ್ನ ಮಾಡಲೇಬೇಕು ಅಷ್ಟೇ. ನೆನಪಿರ್ಲಿ, ಇದು ಕೊನೆ ಅಲ್ಲ, ಇದು ಆರಂಭ. ನೋಡೋಣ ರಾಹುಲ್ ಇಟಲಿ ಭವಿಷ್ಯ ಇಲ್ಲಿ ಏನಾಗುತ್ತೆ ಅಂತ. ನಿಮಗೇನನ್ಸುತ್ತೆ? ರಾಹುಲ್ ಇಟಲಿಗೆ ಶಿಕ್ಷೆ ಆಗತ್ತಾ? ಅಯ್ಯೋ ಇಲ್ಲ ಬಿಡಿ, ಯಾವಾಗಲೂ ಇಷ್ಟೇ, ಇವರಿಗೆ ಶಿಕ್ಷೆನೂ ಆಗಲ್ಲ ಏನಾಗಲ್ಲ ಅಂತ ನೀವು ಹೇಳ್ತೀರಾ? ಕಮೆಂಟ್ ಮಾಡಿ ನೋಡೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.